ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಮೀನು ಸಾರು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮೀನಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರೋ ಸಿಂಪಲ್ಲಾಗಿ ಮೀನು ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಬಂಗಡೆ ಮೀನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ನೆನೆಸಿಟ್ಟಿರೋ ಹುಣಸೆ ಹುಳಿ ಸೇರಿಸಿ ಹಾಗೆ ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಳೋಣ. ಮೀನಿಗೆ ಉಪ್ಪು ಹುಳಿ ಚೆನ್ನಾಗಿ ಹಿಡಿಯೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹುಣಸೆ ಹುಳಿನ ನೆನೆಸಿಟ್ಕೊಳ್ಳೋಣ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಮೆಣಸು, 3 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳೋಣ. ರುಬ್ಬೋದಕ್ಕೆ ನಾನಿಲ್ಲಿ 1 ಇಂಚ್ ಆಗೋಷ್ಟು ಶುಂಠಿ ತೊಗೋತಾ ಇದ್ದೀನಿ. ಹಾಗೆ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ, ಹಾಗೆ 2 ಮೀಡಿಯಮ್ ಸೈಜ್ ಕಟ್ ಮಾಡಿಟ್ಟಿರೋ ಈರುಳ್ಳಿ ತೊಗೊಳ್ಳೋಣ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. 2 ಕಟ್ ಮಾಡಿಟ್ಟಿರೋ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಇದನ್ನೆಲ್ಲ ಒಂದ್ಸಲ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ ಹಾಕೋತಾ ಇಲ್ಲ, ಯಾಕಂದರೆ ಅದೇ ಡಿಫ್ರೆಂಟ್ ಟೇಸ್ಟ್ ಬಂದುಬಿಡುತ್ತೆ. ಮೀನು ಸಾರಿಗೆ ಈ ಥರನೇ ಪ್ರೋಸೆಸ್ ಮಾಡಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಡೀಪ್ ಫ್ರೈ ಆದರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ನಾನಿವಾಗ ಅದೇ ಬಾಣಲಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಟರ್ನ್ ಆದಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಎರಡೂ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಆವಾಗಲೇ ಮೀನಿಗೆ ಹುಣಸೆ ಹುಳಿ ಬಿಟ್ಟು ಎತ್ತಿಟ್ಟಿದ್ದೆ, ಯಾಕಂದರೆ ಮೀನಿನ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ, ಮಾಂಸ ಗಟ್ಟಿ ಇರುತ್ತೆ ಅಂತ ಹುಣಸೆ ಹುಳಿ ಬಿಡಬೇಕು, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆವಾಗಲೇ ಹುರಿದಿಟ್ಟಿರೋ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿ, ಶುಂಠಿ, ಕೊತ್ತಂಬರಿ, ಟೊಮೆಟೊ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಒಂದು 3 to 4 ಸೆಕೆಂಡ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ಡೀಪ್ ಫ್ರೈ ಮಾಡೋದು ಬೇಡ. ಇದನ್ನು ಹಾಗೆ ರುಬ್ಬೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಫ್ರೈ ಮಾಡಿಟ್ಟಿರೋ ಮಸಾಲೆ ಎಲ್ಲ ಹಾಕೋಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಸಾಂಬಾರು ತಿಕ್ನೆಸ್ ಇರುತ್ತೆ ಅಂತ. ಮತ್ತು ನಾನಿಲ್ಲಿ ನೀರು ಯೂಸ್ ಮಾಡಿದೆ, ಹುಣಸೆ ರಸನ ಹಾಕೋತಾ ಇದ್ದೀನಿ. ಆ ಮಸಾಲೆಗೆಲ್ಲ ಹುಳಿ ಚೆನ್ನಾಗಿ ಹಿಡಿಯುತ್ತೆ, ಸೂಪರಾಗಿರುತ್ತೆ ಸಾಂಬಾರು ಕೂಡ. ಈಗ ಇದನ್ನು ರುಬ್ಕೊಳ್ಳೋಣ. ನೋಡಿ, ಮಸಾಲೆ ಈಗ ರೆಡಿಯಾಗಿದೆ. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಮಸಾಲೆ. ನೋಡಿ, ಒಂದು ಪಾತ್ರೆ ಬಿಸಿ ಇಟ್ಟು ನಾನಿಲ್ಲಿ 2 to 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು, ಸಾಸಿವೆ ಎಲ್ಲ ಏನೂ ಹಾಕೋದು ಬೇಡ. ಈಗ ರುಬ್ಬಿಟ್ಟಿರೋ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರು ಹಾಕೋತಾ ಹೋಗಿ. ಕೆಲವರು ಸ್ವಲ್ಪ ನೀರು ಥರ ಮಾಡ್ತಾರೆ, ಜಾಸ್ತಿ ತಿಕ್ನೆಸ್ಸು ಬೇಡ, ಜಾಸ್ತಿ ನೀರು ಥರನೂ ಬೇಡ, ಹಾಗೆ ಸಾಂಬಾರು ರೆಡಿ ಮಾಡ್ಕೊಳ್ಳಿ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮೀನಿನಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇರೋದ್ರಿಂದ ಸ್ವಲ್ಪ ಹಾಕ್ಕೋಬೇಕು. ಇವಾಗ ನಾನು ಹುಣಸೆ ಹುಳಿ ಬಿಡ್ತಾ ಇದ್ದೀನಿ. ಹುಳಿನೂ ಅಷ್ಟೇ ನೋಡಿಕೊಂಡು ಹುಣಸೆ ಹುಳಿ ಆ್ಯಡ್ ಮಾಡ್ಕೊಳ್ಳಿ. ಹುಳಿ ಸಾಕು ಅಂದರೆ ನೀವು ಮತ್ತೆ ಆ್ಯಡ್ ಮಾಡೋದೇನು ಬೇಡ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 8 ರಿಂದ 10 ನಿಮಿಷ ಕುದಿಯೋಕೆ ಬಿಡಬೇಕು. ಯಾಕಂದರೆ ಹಸಿ ತೆಂಗಿನಕಾಯಿ, ಖಾರದ ಪುಡಿ ಘಾಟೆಲ್ಲ ಚೆನ್ನಾಗಿ ಹೋಗಬೇಕು. ಸೊ ಒಂದು 10 ನಿಮಿಷ ಕುದಿಯೋಕೆ ಬಿಟ್ಟರೆ ಸಾಕು. ನೋಡಿ, ಇವಾಗ ಕುದಿ ಬಂದಿದೆ. ನೋಡಿ, ಇವಾಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೀನನ್ನ ಒಂದೊಂದೇ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ಸಾಂಬಾರು ಮಾಡೋಕ್ಕೆ ಮುಂಚೆ ಮೀನಿಗೆ ಹುಣಸೆ ರಸ ಹಾಕಿ ನೆನೆಸಿಡೋದ್ರಿಂದ ಮೀನು ತಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮೀನು ಹೇಗೆ ಬೆಂದಿದೆ ಅಂತಲೂ ನಾನು ಆಮೇಲೆ ತೋರಿಸ್ತೀನಿ. ಮಿನಿಮಮ್ 5 ರಿಂದ 7 ನಿಮಿಷ ಇದನ್ನು ಕುದಿಯೋಕೆ ಬಿಡಬೇಕು. ತುಂಬಾ ಕಡಿಮೆ ಸಮಯದಲ್ಲಿ ಆಗುವಂಥ ಸಾಂಬಾರಿದು. ಮನೇಲಿ ಕೂಡ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಮೀನು ಸಾರನ್ನ, ಯಾಕಂದರೆ ಅದು ಬೇಗ ಕಲಸೋಗ್ಬಿಡುತ್ತೆ. ಇದನ್ನು ಮಿನಿಮಮ್ 5 ರಿಂದ 7 ನಿಮಿಷ ಹಾಗೆ ಕುದಿಯೋಕೆ ಬಿಟ್ಬಿಡಿ. ಫೈನಲಿ ಮೀನು ರೆಡಿಯಾಗಿದೆ. ನೋಡಿ, ಒಂದು 5 ನಿಮಿಷ ಸಾಕು, ಮೀನು ಬೆಂದು ಹೋಗ್ಬಿಟ್ಟಿರುತ್ತೆ. ಅದಕ್ಕಿಂತ ಜಾಸ್ತಿ ಹೊತ್ತು ಬಿಡಬೇಡಿ, ಕಲಸೋಗ್ಬಿಡುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕು. ಮೀನು ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನಾನಿವತ್ತು ಮೀನು ಸಾರನ್ನ ಹೇಗೆ ಮಾಡಿದೆ ಅಂತ. ಮುದ್ದೆ, ಅನ್ನ ಜೊತೆ ಎಲ್ಲ ತುಂಬಾ ರುಚಿಯಾಗಿ ಬರುತ್ತೆ. ಸ್ವಲ್ಪ ಆರಿದ್ಮೇಲೆ ತಿಂದರೆ ಟೇಸ್ಟಿಯಾಗಿರುತ್ತೆ.
ಮತ್ತು ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಸಾರಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.